ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಎಲ್ಲರ ಮನೆಯಲ್ಲೂ ಹಲಸಿನ ಹಣ್ಣಿಂದೇ ಪರಿಮಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೀಸನಿನ ಕೊನೆಯ ಕಡುಬು ಇದಾಗಿರುತ್ತೆ. ಸರಿ, ಹೇಗೆ ಮಾಡೋದಂತ ನೋಡೋಣವಾ? ಮೊದಲನೇದಾಗಿ ಹಲಸಿನ ಹಣ್ಣಿಗೆ ಯಾವುದೇ ರೀತಿ ನೋವುಗಳಾಗದಂತೆ ಮರದಿಂದ ಈ ರೀತಿ ಹಗ್ಗ ಕಟ್ಟಿ ಇಳಿಸಲಾಗತ್ತೆ. ಆಮೇಲೆ ನಮ್ಮ ಮಲೆನಾಡು ಸೈಡ್ ಮಳೆ ಅಂತೂ ಕೇಳಲೇಬೇಡಿ. ಇವಾಗ ಒಂದು 2-3 ದಿವಸ ಆಯಿತು ಎಡಬಿಡದೆ ಮಳೆ ಬರ್ತಾನೇ ಇದೆ. ಬಿಸಿಲು ಕಾಣೋದೇ ಅಪರೂಪ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಇವತ್ತೇ ಏನೋ ಪರವಾಗಿಲ್ಲ, ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಸರಿ ಆಯಿತು, ಮಳೆನೂ ಸ್ವಲ್ಪ ಕಮ್ಮಿ ಇದೆ, ತೋಟಕ್ಕೆ ಹೋಗಿ ಸಲ ಲಾಸ್ಟ್ ಅಲ್ವಾ, ಹಲಸಿನ ಹಣ್ಣು ಖಾಲಿ ಆಗ್ತಾ ಬಂತು, ಕಡುಬು ಮಾಡೋಣ ಅಂತಾಯಿತು. ಒಂದು ಹಣ್ಣು ಬಿಟ್ಟಿತ್ತು, ಸರಿ ಅಂತ ಅಂದ್ಕೊಂಡು ಹಲಸಿನ ಹಣ್ಣನ್ನ ತೊಗೊಂಡು ಬಂದ್ವಿ. ಹಲಸಿನ ಹಣ್ಣಿಗೆ ಬೇಕಾಗುವಂತಹ ಬಾಳೆ ಎಲೆನ ಕಡ್ಕೊಳ್ಳೋಣ ಅಂತ ನಾನಿಲ್ಲಿ ತೋಟಕ್ಕೆ ಬಂದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ನೋಡಿ ವಿಡಿಯೋನ. ಇಲ್ಲಿ ಪ್ರತಿಯೊಂದು ಹಂತವಾಗಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ. ನಮ್ಮ ಹವ್ಯಕರ ಸ್ಪೆಷಲ್, ಮಲೆನಾಡು ಸ್ಪೆಷಲ್ ಹಲಸಿನ ಹಣ್ಣಿನ ಕಡುಬು. ಈ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಲಸಿನ ಹಣ್ಣನ್ನು ಇಷ್ಟಪಡದೆ ಇರೋರು ಯಾರೂ ಇಲ್ಲ. ಇದು ಹಲಸಿನ ಹಣ್ಣು, ಬಕ್ಕೆ ಹಣ್ಣಲ್ಲ. ಬಕ್ಕೆ ಹಣ್ಣು ಮತ್ತು ಹಲಸಿನ ಹಣ್ಣು ನೋಡೋಕ್ಕೆ ಒಂದೇ ರೀತಿ ಇದ್ರೂ ಒಳಗಡೆ ಸೊಳೆ ಮಾತ್ರ ಒಂದು ಗಟ್ಟಿ ಸೊಳೆ ಇರುತ್ತೆ ಬಕ್ಕೆ ಹಣ್ಣಿಂದು. ಹಲಸಿನ ಹಣ್ಣಿನ ಸೊಳೆ ಮಾತ್ರ ತುಂಬ ಮೆದುವಾಗಿರುತ್ತೆ. ಹಾಗೆ ನಾನಿಲ್ಲಿ ಹಲಸಿನ ಹಣ್ಣನ್ನು ಬಿರ್ಕೊಂಡು ಆಮೇಲೆ ಒಳಗಡೆ ಇರುವಂತಹ ಗುಂಜನ್ನು ತೆಗೆದು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವರ್ಕೊಂಡು ಹಲಸಿನ ಹಣ್ಣನ್ನು ಒಂದೊಂದೇ ಬೀಜವನ್ನು ತೆಗೆದು ಹಲಸಿನ ಹಣ್ಣನ್ನು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಹಣ್ಣನ್ನು ಬಿಡಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿನ ಒಂದು 5-6 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ. ಇದು ರೇಷನ್ ಅಕ್ಕಿ, ದೋಸೆಗೆ ಬಳಸುವಂತಹ ಅಕ್ಕಿ. ಆಮೇಲೆ ಹಲಸಿನ ಹಣ್ಣು ಮತ್ತು ಅಕ್ಕಿ ಎರಡನ್ನೂ ಹಾಕಿ ರವೆಯಾಗೋ ತನಕ, ಅಂದರೆ ಪೂರ್ತಿ ನುಣ್ಣಗಾಗಬಾರ್ದು, ಜಸ್ಟ್ ರವೆ ಯಾವ ಥರ ಇರುತ್ತೆ ಆ ಥರ ಇದನ್ನು ರುಬ್ಕೊಂಡು ಬರಬೇಕು. ಇದೇ ಥರ ಎಲ್ಲ ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಕೂಡ ನಾನು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ರುಬ್ಕೊಂಡು ಬರ್ತೀನಿ. ನಮ್ಮ ಹವ್ಯಕರಲ್ಲಂತೂ ಕೇಳೋದೇ ಬೇಡ. ಹಲಸಿನಕಾಯಿ ಒಂದು ಚಿಕ್ಕ ಮಿಡಿಯಿಂದ ಹಲಸಿನ ಹಣ್ಣು ಆಗೋ ತನಕನೂ ಪ್ರತಿಯೊಂದೂ ಅಡುಗೆ ಮಾಡಿ ಅದನ್ನು ತಿಂತೀವಿ ಅಂತ ಹೇಳಬಹುದು. ಹಲಸಿನ ಮಿಡಿ ಇದ್ದಾವಾಗಿಂದ ಅದರದ್ದು ಚಟ್ನಿ ಅಂತೆ, ಆಮೇಲೆ ಹಲಸಿನಕಾಯಿ ಆದಮೇಲೆ ಅದರದ್ದು ಹುಳಿ, ಸಾಂಬಾರು, ಪಲ್ಯ, ಹಪ್ಪಳ, ಚಿಪ್ಸು, ಇದೇ ಥರ ತುಂಬ ಥರ ವೆರೈಟಿ ಮಾಡ್ತೀವಿ. ಹಣ್ಣಾದಮೇಲೆ ಮುಳ್ಕ, ದೋಸೆ, ಇಡ್ಲಿ, ಕಡುಬು, ಪಾಯಸ ಅಂತ ಮಾಡ್ತಾನೇ ಇರ್ತೀವಿ. ಇದು ನೋಡಿ, ಇವಾಗ ಎಲ್ಲವನ್ನು ರುಬ್ಕೊಂಡು ಬಂದಿದ್ದಾಯಿತು. ಇದು ಯಾವ ಹದದಲ್ಲಿದೆ ಅಂತಂದರೆ ಇವಾಗ ರವೆ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು ನೋಡಿ. ಹಲಸಿನ ಹಣ್ಣಿಗಿಂತ ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ಅದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಡು ಬಂದ ಮೇಲೆ ನೀವು ಕೈಯಲ್ಲಿ ಮುಟ್ಟು ನೋಡಿದವಾಗ ರವೆ ಸಿಗ್ತಾ ಇರಬೇಕು ಕೈಗೆ, ಅಕ್ಕಿ ರವೆ ಕೈಗೆ ಸಿಗ್ತಾ ಇರಬೇಕು ಸ್ವಲ್ಪ. ಹಾಗಿದ್ದರೆ ಇಲ್ಲಿ ಹದ ಸರಿಯಾಗಿದೆ ಅಂತ ಅರ್ಥ. ರವೆಯಾಗಿ ಸಿಗ್ತಾ ಇಲ್ಲ ಅಂತ ಆದರೆ ಕಡುಬು ತುಂಬ ಮೆದುವಾಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಇನ್ನು ಜಾಸ್ತಿ ರವೆ ಕೈಗೆ ಸಿಕ್ತು ಅಂತಂದರೆ, ಎಷ್ಟು ಬರೀ ರವೆನೇ ಸಿಗ್ತಾ ಇದೆ ಅಂತಂದರೆ ಕಡುಬು ಗಟ್ಟಿ ಆಗುತ್ತೆ. ತುಂಬ ರವೆನೂ ಸಿಗಬಾರ್ದು, ಸಿಗದೇನೂ ಇರಬಾರ್ದು. ಸ್ವಲ್ಪ ರವೆ ಸಿಗ್ತಾ ಇದ್ದರೆ ಕಡುಬು ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇವಾಗ ನಾನೊಂದು ಲೋಟಕ್ಕೆ ತುಪ್ಪವನ್ನು ಸವರ್ಕೊಂಡು ಅದಕ್ಕೆ ಒಂದು 3/4 ಲೋಟ ಆಗುವಷ್ಟು ಕಡುಬಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕಬೇಡಿ, ತುಂಬ ಹಾಕಿದ್ರೆ ಬೇಯೋಕ್ಕೆ ಜಾಗ ಇರಲ್ಲ, ಉಕ್ಕು ಬಂದುಬಿಡುತ್ತೆ. ಇದು ಕಡುಬು ಉಬ್ಬಿ ಬರುತ್ತಲ್ವ ಬೆಂದ ಮೇಲೆ, ಅದಕ್ಕಾಗಿ 3/4 ಲೋಟ ನೀವು ಹಾಕ್ಕೊಂಡ್ರೆ ಸರಿಯಾಗತ್ತೆ. ಆಮೇಲೆ ಈ ಕಡೆ ಒಂದು ಇಡ್ಲಿ ಪಾತ್ರೆಗೆ ನಾನು ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕಾದಿದೆ. ಇವಾಗ ಲೋಟಗಳನ್ನೆಲ್ಲ ಇಡ್ಲಿ ಪಾತ್ರೆಗೆ ಒಂದೊಂದಾಗಿ ಇಡ್ತಾಯಿದ್ದೀನಿ. ಆಮೇಲೆ ಮೇಲ್ಗಡೆಯಿಂದ ಬಾಳೆ ಎಲೆನ ಮುಚ್ಚಿ ಒಳಗಡೆ ಯಾವುದೇ ರೀತಿ
ನೀರು ಹೋಗದೇ ಇರುವಂತಹ ರೀತಿಯಲ್ಲಿ ಇದನ್ನು ಮುಚ್ಚಬೇಕು. ಅಂದರೆ ಉಗ್ಗಿ ಹೋಗುತ್ತೆ. ಬೇಯ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ನೀರು ಒಳಗಡೆ ಹೋದರೆ ಇಡ್ಲಿ ಸಪ್ಪೆ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಒಂದು ಚೂರು ಒಳಗಡೆ ನೀರು ಹೋಗದೇ ಇರುವಂತಹ ರೀತಿಯಲ್ಲಿ ಬಾಳೆಯನ್ನು ಮುಚ್ಚಬೇಕು. ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಕ್ಕೆ ಬಿಡೋಣ. ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡಿದ್ಮೇಲೆ ಅದು ಬೆಂದಿದೆ ಅಂತಾದರೆ ಸರಿ, ಬೆಂದಿಲ್ಲ ಅಂತಾದರೆ ಇನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನಾನು ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ಮೇಲ್ಗಡೆ ಬಾಳೆ ಮೇಲೆಲ್ಲ ನೀರು ಕುಂತಿದೆ, ನೀವು ನೋಡ್ತಾ ಇರಬಹುದು. ಆ ನೀರನ್ನು ನಾನೊಂದು ಬಟ್ಟೆಯ ಸಹಾಯದಿಂದ ಉದ್ದಿ ತೆಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾತಿದ ಥರ ಬಾಳೆನ ಎತ್ತು ಬಿಟ್ಟರೆ ಆ ನೀರು ಒಳಗಡೆ ಹೋಗಿ ಇಡ್ಲಿ ಮೇಲ್ಗಡೆ ಬಿದ್ದರೆ ಇಡ್ಲಿ ಚೆನ್ನಾಗಿರಲ್ಲ ರುಚಿ. ಅದಕ್ಕೆ ನೀರನ್ನೆಲ್ಲ ಒರೆಸಿ ತೆಕ್ಕೊಂಡು ಆಮೇಲೆ ಇಡ್ಲಿನ ನಾವಿಲ್ಲಿ ತೆಗಿಬೇಕು. ನಾನಿವಾಗ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿತ್ತು. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇಡ್ಲಿನ ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದಮೇಲೆ ಈ ಥರ ಒಂದು ಚಮಚದ ಸಹಾಯದಿಂದ ಸುತ್ತಲೂ ಅಂಚನ್ನು ಬಿಡಿಸ್ಕೊಳ್ಳಿ. ಆವಾಗ ನೀಟಾಗಿ ತೆಗೆಯೋಕ್ಕೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಸುಲಭ ಅಲ್ವಾ ಇಡ್ಲಿ ಮಾಡೋದು. ಇದಕ್ಕೆ ಇಡ್ಲಿ ಅಂತಲೂ ಹೇಳ್ತೀವಿ, ಕಡುಬು ಅಂತಲೂ ಹೇಳ್ತೀವಿ. ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಬೇಡಿ, ನಾನು ಎರಡೂ ಹೆಸರಿಂದನೂ ಇದನ್ನು ಕರಿತಾ ಇದ್ದೀನಿ ಅಂತ. ನೋಡಿ ಎಷ್ಟು ಸುಲಭವಾಗಿ ಈ ಕಡುಬು ರೆಡಿಯಾಗೋಯಿತು, ಹೌದಾ? ಇದನ್ನು ಕಾಯಿ ಹಾಲು ಮತ್ತು ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಸಿಹಿ ಇಷ್ಟ ಆಗೋರಿಗಂತೂ ಮಾಡಿಸಿದ್ದು ಅಂತ ಹೇಳಬಹುದು. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಆ ಥರ ಬಿಸಿ ಬಿಸಿ ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸೂಪರ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.